ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಹಾಸನ ಜಿಲ್ಲೆಯ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಕಾರ್ಯ ಪರಿಶೀಲನೆ ಭರದಿಂದ ಸಾಗುತ್ತಿದೆ. ಇದರ ಅಂಗವಾಗಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಂಡಿಗನಹಳ್ಳಿ ಹೋಬಳಿಯ ಹಲವಾರು ಗ್ರಾಮಗಳಿಗೆ ಹೊಳೆನರಸೀಪುರ ವಿಧಾನಸಭಾ ಬಿಜೆಪಿ ಅಭ್ಯರ್ಥಿ ಜಿ ದೇವರಾಜೇಗೌಡರವರು ಖುದ್ದು ಮನೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪರಿಶೀಲನಾ ಕಾರ್ಯದಲ್ಲಿ ಬಿಎಲ್ಎ ಮತ್ತು ಬಿಎಲ್ಒ ಜೊತೆ ಸೇರಿ ಎರಡನೇ ದಿನವೂ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಗ್ರಾಮಗಳಲ್ಲಿ ನಡೆಯುತ್ತಿರುವ ಮತದಾರರ ಪರಿಶೀಲನಾ ಪ್ರಕ್ರಿಯೆಯನ್ನು ವೀಕ್ಷಿಸಿದ ಅವರು ಬಿಎಲ್ಒಗಳೊಂದಿಗೆ ಚರ್ಚಿಸಿ ಕಾರ್ಯದ ಪ್ರಗತಿ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಸ್ಥಳೀಯ ನಿವಾಸಿಗಳಿಂದಲೂ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದ ಅಭಿಪ್ರಾಯಗಳು ಹಾಗೂ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಪರಿಶೀಲನೆ ವೇಳೆ ಕೆಲವು ಗ್ರಾಮಗಳಲ್ಲಿ ನಿಗದಿತ ಅವಧಿಯೊಳಗೆ ಕಾರ್ಯ ಪೂರ್ಣಗೊಳಿಸಲು ಹೆಚ್ಚುವರಿ ಬಿಎಲ್ಒಗಳು ಅಥವಾ ಸಹಾಯಕರ ಅಗತ್ಯವಿದೆ ಎಂಬ ಬೇಡಿಕೆ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತದಾರರನ್ನ ಹೊಂದಿರುವ ಗ್ರಾಮಗಳಿಗೆ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜಿಸಿ ಎಸ್ಐಆರ್ ಕಾರ್ಯವನ್ನು ಸುಗಮವಾಗಿ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿ ದೇವರಾಜೇಗೌಡರವರು ಮನವಿಯನ್ನ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಎಸ್ಐಆರ್ ಕಾರ್ಯವನ್ನು ಪಾರದರ್ಶಕವಾಗಿ ಹಾಗೂ ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲು ಎಲ್ಲರೂ ಸಹಕರಿಸಬೇಕೆಂದು ಅವರು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡರು. 30 ಕೊಟ್ಟಿದ್ದೀವಿ ನಮ್ಮೂರಲ್ಲಿ ಕತ್ರಿಘಟ್ಟದಲ್ಲಿ. ಹೌದು. ಎಷ್ಟು ಮನೆಗಳು ಬರುತ್ತೆ ಮೇಡಮ್ ನಿಮ್ಮ ವ್ಯಾಪ್ತಿನಲ್ಲಿ? ನಿಮ್ದು 1000 ಚಿಲ್ಲರೆ ಬರುತ್ತೆ ಮೇಡಮ್. 1000 ಚಿಲ್ಲರೆ. ಇದನ್ನ ನೀವು ಒಂದ್ ತಿಂಗಳಲ್ಲಿ ಮುಗಿಸೋದಕ್ಕಾಗತ್ತೆ? ಜುಲೈ 29 ಇದನ್ನ ಮುಗಿಸ್ಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಾವ್ರೆ ಮೇಡಮ್. ಮುಗಿಸ್ಲೇಬೇಕು. ಬಿಎಲ್ಎಗಳು ನಿಮ್ ಜೊತೆಗೆ ಕೈ ಜೋಡಿಸ್ತಾ ಇದಾರ? ಬಿಎಲ್ಎ ಹೌದು, ವಾಟರ್ ಮ್ಯಾನ್ಗಳು ಅವ್ರನ್ನ ಹೆಲ್ಪ್ ತಗೊಂಡು ಮಾಡ್ತಾ ಇದೀವಿ ಮೇಡಮ್. ಆದಷ್ಟು ಪ್ರತಿದಿನ ಎಷ್ಟು ಗಂಟೆ ಈ ಕೆಲಸನ ಮಾಡ್ತಾ ಇದೀರಾ ಮೇಡಮ್? ಈ ಕೆಲಸನ ಬೆಳಗ್ಗೆ ಒಂದು 3 ಅವರ್ ಮಾಡ್ತೀವಿ, ಸಂಜೆ ಒಂದು 3 ಅವರ್ ಮಾಡ್ತಿದೀವಿ ಮೇಡಮ್. ಮತದಾರರ ಒಂದು ಮಾಹಿತಿಯನ್ನ ನೀವು ತಗೊಳಕ್ ಹೋದಾಗ ಅವರ ಒಂದು ಪ್ರತಿಕ್ರಿಯೆ ಹೇಗಿದೆ ಮೇಡಮ್? ಸ್ಪಂದಿಸ್ತಾರೆ ಮೇಡಮ್, ಮಾಡ್ತಾರೆ. ಇದು ಈಗ ಒಟ್ಟು ಡೆತ್ ಕೇಸಸ್ ಎಷ್ಟಿದೆ ಮೇಡಮ್? ಅದು ಡೆತ್ ಕೇಸ್ ಕೌಂಟ್ ಮಾಡಬೇಕು ಟೋಟಲ್ ಈ ಡೆತ್ ಕೇಸ್ ಯಾವ ಥರ ಡಿಲೀಟ್ ಮಾಡ್ತಾ ಇದ್ದೀರಾ ನೀವು? ಡೆತ್ದು ಕೇಳ್ಕೊಬೇಕು ಸರ್. ಅದು ಡಿಲೀಟ್ ಒಟ್ಟಿಗೆ ಡೆತ್ ಅಂತ ಬರ್ಕೊಂಡಿದ್ದೀನಿ. ಅದು ಇನ್ಫಾರ್ಮೇಶನ್ ತಗೊಳ್ಳಿ, ಮತ್ತೆ ರಿಪೀಟ್ ಆಗೋದು ಬೇಡ ಅದು. ಆಮೇಲೆ ಕೆಲವು ಸಿಟಿಯಲ್ಲಿ ಇರ್ತಾರೆ, ಕೆಲವರು ಹಳ್ಳಿಯಲ್ಲಿ ಇರ್ತಾರೆ. ಎರಡು ಕಡೆ ಓಟ್ ಇರ್ತಲ್ಲ, ಅದನ್ನ ಯಾವ ಥರ ಚೇಂಜಸ್ ಮಾಡೋಕೆ ಡಿಲೀಟ್ ಮಾಡ್ಬೇಕಂತ ಒಂದ್ಸಲ ಅದು ತಗೊಳ್ಳಿ. ಅದ್ರ ಮಾಹಿತಿ ಇದೆಯಾ ನಿಮಗೆ? ಅದು ಟ್ರೈನಿಂಗ್ ಕೊಟ್ಟಿದ್ದಾರಲ್ವ ಅದು? ಬಟ್ ಏನಾದ್ರು ಡೌಟ್ ಇದೆಯಾ ನಿಮಗೆ? ಏನಾದ್ರು ಡೌಟ್ ಇದ್ರೆ ಕೇಳಿ. ನಮ್ಮ ಸಂತೋಷಿ ಭಾಗದ ಲೀಡರ್ ಇದ್ದಾರೆ, ಏನಾಗಿದ್ರೆ ಅವ್ರಿಗೆ ತಿಳಿಸಿದ್ರೆ ಅವ್ರು ನಮಗೆ ಫೋನ್ ಮಾಡ್ತಾರೆ. ಇದು ಹೊಸ ಫೋಟೋ ಹಾಕಿ ಇಲ್ಲಿಗೆ ಅವ್ರದ್ದು. ಇದು ಅವಾಗ ಮಾಡಿಸಿದ್ದು, ಅದು ಹೊಸ ಫೋಟೋ ಹಾಕಿದೆ, ಸ್ಕ್ಯಾನ್ ಆಗಿ. ಈಗಿನ ಫೋಟೋ ಪಾಸ್ಪೋರ್ಟ್ ಹೌದು, ಪಾಸ್ಪೋರ್ಟ್ ಸೈಜ್ ಫೋಟೋ, ಹೊಸ ಕಲರ್ ಫೋಟೋ ಕೊಡಿ. ಕಲರ್ ಫೋಟೋ. ಮ್ಯಾಮ್, ಪ್ರಮುಖವಾಗಿ ನೀವು ಮತದಾರರ ಮನೆಗೆ ಭೇಟಿಯನ್ನ ನೀಡಿದಾಗ ಯಾವೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದೀರಾ ಮೇಡಮ್? ಅವ್ರದ್ದು ಡೇಟ್ ಆಫ್ ಬರ್ತು, ಹುಟ್ಟಿದ ಡೇಟು, ಆಧಾರ್ ಸಂಖ್ಯೆ, ಮತ್ತು ಅವ್ರ ತಂದೆ ಹೆಸರು, ತಾಯಿ ಹೆಸರು, ಅಥವಾ ಅವ್ರ ಸಂಗಾತಿ ಹೆಸರು, ಇಲ್ಲ ಅವ್ರ ಗಂಡನ ಹೆಸರು ಆ್ಯಡ್ ಮಾಡ್ತೀವಿ ಮೇಡಮ್. ಈಗ ಜಿ ದೇವರಾಜೇಗೌಡರು ಕೂಡ ಹೇಳಿದ್ರು, ಡೆತ್ ಆದವ್ರನ್ನ ಡಿಲೀಟ್ ಮಾಡುವಂತದ್ದಾಗಿರ್ಬೋದು, ಹಾಗೆ ಹೊಸದಾಗಿ ಸೇರಿಸ್ಕೊಳ್ಳುವಂತವ್ರು ಇರ್ತಾರೆ ಮನೆಯಲ್ಲಿ, 18 ವರ್ಷ ತುಂಬಿರೋರು ಆಗಿರ್ಬೋದು, ಆ ರೀತಿಯಾಗಿ ಅವರನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀರಾ ಮೇಡಮ್? ಹೌದು, ಕಲೆಕ್ಟ್ ಮಾಡ್ತಾ ಇದೀವಿ. ಉದಯಪುರದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಒಂದು ಮತದಾರರ ಪಟ್ಟಿ ಏನು ಒಂದು ಕಾರ್ಡ್ ಇದೆ ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನೀವು ಈ ಒಂದು ಉದಯಪುರದ ಬಿಎಲ್ಒ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಏನೊಂದು ಎಸ್ಐಆರ್ ಪರಿಶೀಲನೆ ಏನಿದೆ ಅದನ್ನ ನಡೆಸ್ತಾ ಇದ್ದೀರಾ. ಎಷ್ಟು ಮನೆಗಳು ಇದಾವೆ ಮೇಡಮ್? ಇವಾಗ ಎಷ್ಟು ನೀವು ಮುಗಿಸಿದ್ದೀರಾ ಮೇಡಮ್? ಈಗ ಒಂದು 100 ಆಗಿದೆ ಮೇಡಮ್. ಇನ್ನೂ ಉಳಿಕೆ ಇದೆ, ಇದಾಗಿದೆ, ಸ್ಕ್ಯಾನಿಂಗ್ ಆಗಿದೆ, ಫಿಲಪ್ ಮಾಡೋದು ಎಸ್ಐಆರ್ ಮಾಡ್ಕೊಳ್ತೆ. ನೀವು ಇಲ್ಲಿ ಬಿಎಲ್ಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಇವಾಗ ಮೊದಲು ಏನು ವರ್ಕ್ ಮಾಡ್ತಿದ್ರಿ ಮೇಡಮ್? ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ರಿಟೈರ್ಡ್ ಆಗಿದೆ ಮೇಡಮ್, ಈಗ 1.5 ವರ್ಷ ಆಯಿತು ರಿಟೈರ್ಡ್ ಆಗಿ. ರಿಟೈರ್ಡ್ ಆದ್ಮೇಲೂ ನಿಮ್ಗೆ ಈ ಕೆಲಸ ಕೊಟ್ಟಿದ್ದಾರೆ? ಇಲ್ಲ ಮೇಡಮ್, ಅವರು ಯಾರಾದರೂ ಅಲ್ಲಿಗೆ ಬರಲಿ, ಬಂದಮೇಲೆ ಅವ್ರನ್ನ ಕೊಡ್ತೀವಿ, ಅಲ್ಲಿ ತನಕ ಮಾಡಿ ಅಂತ ಹೇಳಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಹೊರಡಿಸಿರೋ ನಿಗದಿತ ಅವಧಿ ಕೂಡ ಅಷ್ಟೇ ಇದೆ, ಹಾಗಾಗಿ ನೀವೇ ಮಾಡ್ತಾ ಇದ್ದೀವಿ ಸರ್. ಇದು ನಮ್ಮ ಮತಕ್ಷೇತ್ರ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಇದು. ಮತ್ತು ನನ್ನ ದಣ್ಣೇಳಿ ಹೋಬಳಿಯ ಒಂದು ಉದಯಪುರ ಅಂತ ಒಂದು ಗ್ರಾಮ ಇದು. ನಾವೀಗಾಗಲೇ ಹಲವಾರು ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೀನಿ ನಾನು. ನಮ್ಮ ಗುರಿ ಈ ಒಂದು ಎಸ್ಐಆರ್ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅನ್ನೋದು. ಇದನ್ನು ಪಕ್ಷಾತೀತವಾಗಿ ಯಾವುದೇ ಪಕ್ಷನ ಹೇಳದೆ ಸಕ್ಸಸ್ ಆಗಬೇಕು ಅಂತೇಳಿ. ಕೆಲವು ಕಳ್ಳ ಮತಗಳಿರೋ ಡಿಲೇಟ್ ಆಗಬೇಕು, ಸತ್ತೋಗಿರೋಂಥದ್ದು ಡಿಲೇಟ್ ಆಗಬೇಕು. ಯಾರ್ಯಾರು ಸೇರ್ಪಡೆಯಿಂದ ವಂಚಿತ ಆಗಿದ್ದಾರೆ, ಮತದಾನ ಹಕ್ಕಿನಿಂದ ವಂಚಿತ ಆಗಿದ್ದಾರೆ, ಅದನ್ನು ಸೇರ್ಪಡೆ ಮಾಡೋಂಥ ಕೆಲಸ ಮಾಡಬೇಕಲ್ಲಿ. ತುಂಬ ಕೆಲವು ನೆಗೆಟಿವ್ ಥಾಟ್ಸ್ಗಳೆಲ್ಲ ಕ್ರಿಯೇಟ್ ಆಗಿದ್ದು, ಹಾಗಾಗಿ ಅದನ್ನೆಲ್ಲ ತೆಗಿಬೇಕು ಅಂತೇಳಿ ನಾನೇ ಖುದ್ದಾಗಿ ಆ ಕಡೆ ಕೇಳಿದ್ದೀನಿ. ನನಗಲ್ಲಿ ಭಾಳ ವಿಶೇಷ, ನನಗೊಂದು ಸಂತೋಷ ಏನಂತ, ನಮ್ಮ ಪದ್ಮಮ್ಮ ರಿಟೈರ್ಡ್ ಆಗಿದ್ದಾರೆ.
ಇಲ್ಲಿ ಒಂದು ಸಿಬ್ಬಂದಿ ಕೊರತೆಯಾಗಿ ಅವ್ರು ರಿಟೈರ್ಡ್ ಆದರೂ ಕೂಡ ಬಂದವರಲ್ಲಿ ಅವರು ಯಾವುದೇ ಇಲ್ಲದೆ ಫಲಾನುಪೇಕ್ಷೆ ಇಲ್ಲದೇ ಬಂದು ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಆನ್ಸಪ್ ಹೇಳ್ಬೇಕಾಗ್ತದೆ ಅಲ್ಲಿ. ಸೊ ಇಂಥ ಸನ್ನಿವೇಶದಲ್ಲಿ ನಾನು ಸರ್ಕಾರಕ್ಕೊಂದು ಏನು ಆಗ್ರಹ ಮಾಡ್ತೀನಿ ಅಂತಂದಲ್ಲಿ, ಮೊದಲು ತಳಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಿ. ಮೊದಲು ಒಂದೇ ಸಲ ಕೆಲಸ ಬಂದು 30 ದಿವಸದಲ್ಲಿ ಯಾರೂ ಎಲ್ಲ ಕೆಲಸ ಮುಗಿಸೋಕ್ಕಾಗಲ್ಲ. ಅಲ್ಲಿ ಒಂದು ತಿಂಗಳಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಸೊ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಹಲವಾರು ಗ್ರಾಮಗಳಲ್ಲಿ ಈ ಥರ ಉದ್ಭವ ಆಗಿರ್ಬೋದು. ಅಲ್ಲಿ ಅಂಥ ಸಂದರ್ಭದಲ್ಲಿ ನೀವು ಅಧಿಕಾರಿ ವರ್ಗದವ್ರನ್ನ ಬೇರೆ ಇರೋವಂಥ ಅಧಿಕಾರಿಗಳನ್ನ ಹಾಕಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲಿ ಭಾಳ ನನ್ನ ಕ್ಷೇತ್ರದಲ್ಲಿ ಕೆಲವು ಕಡೆ ಮಾತ್ರ ಗೊಂದಲ ಆಗ್ತಾಯಿತ್ತು. ಅಂಥವಕ್ಕೆ ಈಗಾಗಲೇ ನಾನು ಬಳ್ಳಾರಿ ಪಂಚಾಯತಿಯ PDOಗೆ ಕೃಷ್ಣನಾಯ್ಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕೂಡ ಬಂದಿದ್ದೀನಿ. ನಾನಲ್ಲಿ ಮನೆಯಲ್ಲಿ ಕುಳಿತು ಮಾಡೋದು ಬೇಡ, ಮನೆಗೆ ಬಂದು ಮಾಡಬೇಕಂತೇಳಿ. ಹಾಗಾಗಿ ನಾನು ಅಜ್ಜಿ ಮನೆಗೆ ಬಂದು ಕುಳಿತ್ಕೊಂಡು ಅವ್ರ ಆಧಾರ್ ಕಾರ್ಡೆಲ್ಲ ತಗೊಂಡು ನೋಡಿ ಯಾವ ರೀತಿ ಫಿಲಪ್ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಬಟ್ ಸಕ್ಸೀಡಾಗಿ ನಡೀತಾ ಇದೆ ನನ್ನ ಕ್ಷೇತ್ರದಲ್ಲಿ. ನಮ್ಗೆ ಅಂಗನವಾಡಿ ಟೀಚರ್ ಪೆನ್ಷನ್ ಏನಿಲ್ಲ ಸರ್. ಇಂಥ ಸನ್ನಿವೇಶದಲ್ಲೂ ಕೂಡ ಅವರು ತನ್ನ ದೇಶದ ಅಭಿಮಾನಕ್ಕೋಸ್ಕರ ಕೆಲಸ ಮಾಡ್ತಾವ್ರೆ. ಇಲ್ಲಿ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಮನೆ ಕುಂತ್ಕೊಂಡು ಸಂಬಳ ತಗೊಂತವ್ರೆ. ಇಲ್ಲಿ ಸರ್ಕಾರ ಇದನ್ನು ಕೂಡ ಕಣ್ಣು ತೆಗೆದು ನೋಡಬೇಕಾಗ್ತದೆ. ಸರ್ಕಾರಕ್ಕೆ ಕಣ್ಣು ಮುಚ್ಚೋಗಿದ್ದಾರೆ. ಇಲ್ಲಿ ಇಂದು ಎಷ್ಟೋ ಜನ ಇದೇ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಬೀದಿಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿ ಆ 7,000 ರೂಪಾಯಿ ಜೀವನ ಏನು ಮಾಡೋಕ್ಕಾಗ, ಒಂದು ದಿವಸದ ಖರ್ಚು 7,000 ರೂಪಾಯಿ. ಅದು ಕೋಟಿ ಕಟ್ಟೆ ದೊಡ್ಡ ಮಟ್ಟದ ಅಧಿಕಾರಿಗಳು ಲೂಟ್ ಹೊಡಿತಾರೆ. ಅಲ್ಲಿ ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಸೆಳೀಬೇಕಂತ ನಾನು ಆಗ್ರಹ ಕೂಡ ಮಾಡ್ತೀನಿ. BLO ಕೂಡ ಬಂದಿದ್ದಾರೆ. ನೀವು ಅವರಿಗೆ ಮಾಹಿತಿಯನ್ನ ಒದಗಿಸಿದ್ದೀರಾ? ಒದಗಿಸಿದ್ದೀವಿ ಮೇಡಮ್, ಎಲ್ಲನೂ ಒದಗಿಸಿ ಕೊಡ್ತಾ ಇದ್ದೀವಿ, ಮಾಡ್ತಾವ್ರ ಅವರು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮತದಾರರಿದ್ದೀರಾ? ನೀವು ಎಷ್ಟು ಜನ ಓಟ್ನ ಹಾಕ್ತೀರಾ? ನಮ್ಮನೇಲಿ 4 ಜನ ಇದ್ದೀವಿ. 4 ಜನ ಮಗಳು ಮೊಮ್ಮಕ್ಕಳು ಅವ್ರು ಬೇರೆ ಅವ್ರೆ, ಅವರು ಆಗ್ತಾವ್ರೆ. ನಮ್ಮಲ್ಲಿ ಯಾರನ್ನಾದ್ರೂ ಸೇರ್ಪಡೆ ಮಾಡೋರು ಯಾರು ಇಲ್ಲ, ಇನ್ನೂ ಟೈಮ್ ಐತೆ. ಇಬ್ರು ಸೈನ್ ಹಾಕ್ಸ್ಬಿಟ್ಟು ಒಂದು 5 ಜನ ಗ್ರಾಮಸ್ಥರ ಮಾಡಿ ಅಂತ ಇವ್ರಿಗೆ ಹೇಳೋದ್ರು. ಅದನ್ನ ಬರ್ಕೊಂಡವ್ರೆ ಮರಣ ಅಂತ ಅವ್ರು ಬರ್ದು ಫಾರಮ್ ಅಲ್ಲಿ ಬರ್ಕೊಂಡಿದ್ದೀನಿ. ಅಲ್ಲೇ ಸರ್ ಮನೆ ಹತ್ರ ಸೈನ್ ತಾತಿದ್ದೀವಿ. ಗೊತ್ತಾಗುತ್ತಾರು ಡೆತ್ ಆಗಿರೋದು. ಹೊಸ ಸೇರ್ಪಡೆ ಆಗಿರೋದ ಸರ್, ಅದಾಗಿದೆ ಸರ್ ಸುಮಾರು. ಸರ್ ಮೇಡಮ್ ನಮ್ಮದು ಮೊಬೈಲಲ್ಲಿ ಆಗಿರೋದು ಸ್ಕ್ಯಾನ್ ಮಾಡಿರೋದು 900 ಚಿಲ್ಲರೆ ಐತೆ. ಅದರಲ್ಲಿ ಸ್ಕ್ಯಾನ್ ಮಾಡಿರೋದು 907 ಮಾಡಿದ್ದೀನಿ. ಮತ್ತು ಇನ್ನು ಪೆಂಡಿಂಗಿನ 10 ಐತೆ. ಮತ್ತು ಮೊಬೈಲ್ ಸರ್ ಫಾರಮ್ ಸುಮಾರು ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಅದನ್ನು ಮನೆ ಹತ್ರ ಕೊಟ್ಟು ಬಂದಿದ್ದೀನಿ. ಮನೆಗೆ ಹೋಯ್ತಾ ಇದ್ದೀನಿ. ಮತ್ತಿನ್ನು ಎಷ್ಟೊತ್ತಲ್ಲಿ ಹೋದರೆ ಸಿಗಲ್ವಲ್ಲ, ಅದಕ್ಕೆ ಆಧಾರ್ ನಂಬರ್ ತಗೊಂಡು ಇಲ್ಲ ಮನೇಲಿ ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸರಿ ಅಂದ್ರೆ ಹೋಗಿದೆ ಸರ್, ಮನೆ ಮಧ್ಯಾಹ್ನ ಇರಲಿಲ್ಲ. ಮಧ್ಯಾಹ್ನ ಟೈಮ್ ಸಿಗಲ್ವಲ್ಲ ಸರ್, ಅದಕ್ಕೆ ಬೆಳಿಗ್ಗೆ ಸಂಜೆ ಮಾಡಿ. ಹಾಂ ಸರ್, ಮನೆ ಯಾವುದು ಮಾಡಕ್ಕೆ ಹೋಗ್ಬೇಡಿ. ಸರಿ ಸರ್. ನಿಮ್ಗೆ ಗೊತ್ತಾಗಬೇಕಲ್ಲ, ಮುಖ ಪರಿಚಯ ಮಾಡ್ಕೋಬೇಕಲ್ಲ ನೀವು. ನಿಮ್ಮ ಕ್ಷೇತ್ರದ ದಂಡಿಗನಹಳ್ಳಿ ಹೋಬಳಿಯ ಒಂದು ಬಳದಾರೆ ಗ್ರಾಮದಲ್ಲಿ SIR ಪರಿಶೀಲನೆ ನಡೀತಾ ಇದೆ. BLOಗಳ ಜೊತೆ ನೀವು ಮಾತಾಡ್ತಾ ಇದ್ರಿ. ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೆಲ್ಲ ಯುವ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಯಾಕಂದರೆ ಕೆಲವು BLOಗಳು ಮಳೆ ಅಂತ ಕೆಲವರು ಮನೆಗೆ ಹೋಗ್ತಾ ಇಲ್ಲ. ಇನ್ನು ಕೆಲವರು ಯಾರು ಸಿಗಲ್ಲ ಅಂತೇಳಿ ಮನೇಲೇ ಬಂದು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ. ಅಂಥವ್ರಿಗೆಲ್ಲ ನಾನು ಆ ಥರ ಎಲ್ಲ ಮಾಡಬಾರ್ದು. ನೀವು ಮನೆಗೆ ಹೋಗಿ ಅವ್ರನ್ನ ಮುಖ ಪರಿಚಯ ಮಾಡ್ಕೊಂಡಲ್ಲಿ ಯಾವುದು ಡೆತ್ ಆಗಿದ್ದೀವಿ ಅಂಥ ಕೇಸಸ್ಗಳನ್ನ ಡಿಲೀಟ್ ಮಾಡೋವಂಥದ್ದು, ಡಬಲ್ ಇರೋಂಥ ಚೇಂಜಸ್ ಮಾಡೋವಂಥದ್ದು, ಕರೆಕ್ಷನ್ ಮಾಡೋಂಥದ್ದು ಮಾಡಿ ಅಂತ ಒಂದು ತಾಕೀತು ಮಾಡ್ತಾಯಿದ್ದೀವಿ. ಅದಕ್ಕೆ ಅಬ್ಸರ್ವ್ ಮಾಡಿ ನಮ್ಮ BJP ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಈ ಥರ ಯಾವುದೇ ಸಮಸ್ಯೆ ಆಗದಂಗೆ ಎಲ್ಲ ಎಂಟೈರ್ ನಮ್ಮ ಕ್ಷೇತ್ರದಲ್ಲಿ ಕವರ್ ಮಾಡ್ತಾಯಿದ್ದೀವಿ, ಹೋಗ್ತಾಯಿದ್ದೀವಿ ನಾವಲ್ಲಿ. ಈಗ ಎಷ್ಟು ಈ ಊರಲ್ಲಿ 1200 ನೋಡ್ಕೊಳ್ಳೋ ಈ ಡೆತ್ ಕೇಸ್ ಎಷ್ಟವೆ? ಸತ್ತೋಗಿರೋಂಥದ್ದು ಎಷ್ಟು ಡಿಲೀಟ್ ಮಾಡಿ? ಅಲ್ಲ ನಿಮಗೆ ಗೊತ್ತಾಗಿಲ್ಲ, ಫಾರ್ಮ್ ಮನೆಗೆ ಹೋಗಿದ್ದೀರಲ್ಲ, ಗೊತ್ತಾಗಿಲ್ವ? ಇವಾಗ ಒಂದು 10 ಸಿಕ್ಕಿದಾವೆ ಅಷ್ಟೇ. 10 ಸಿಕ್ಕಿದ್ದಾವೆ. ಅದು ಡಿಲೀಟ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀರಾ? ಅದಾಯ್ತು. ಎಲ್ಲ ಡೆತ್ ಸರ್ಟಿಫಿಕೇಟ್ ತಗೊಂಡು ಫಾರಮ್ ಫಿಲ್ಅಪ್ ಮಾಡ್ತೀವಿ. ಅಕಸ್ಮಾತ್ ಕೆಲವರು ಡೆತ್ ಸರ್ಟಿಫಿಕೇಟ್ ಇರೋಕ್ಕಿಲ್ಲ ಅಂಥ ಟೈಮಲ್ಲಿ ಊರೊಟ್ಟು ದುಡಿಕಣ ಅದು ಮಾಡ್ಕೊತಿರಲ್ಲ. ಈ ಒಟ್ಟು ಈಗ ಇನ್ನೆಷ್ಟು ಮಾಡಿ, ಎಷ್ಟು ಆಗಿದೆ, ಎಷ್ಟು ಕಂಪ್ಲೀಟ್ ಮಾಡ್ಬೇಕಿನ್ನ? ನಂದು 200 ಕಂಪ್ಲೀಟ್ ಆಗಿದೆ. ಎಷ್ಟು ಮನೆಗಳನ್ನ ಕಂಪ್ಲೀಟ್? 1200 ಫಾರಮ್ಗಳನ್ನು ವಿತರಿಸಿದ್ದೀವಿ. ಈಗ 200 ಅಪ್ಲೋಡ್ ಆಗಿದೆ. ಎಷ್ಟು ಮೃತಪಟ್ಟವರು ಡಿಲೀಟ್ ಆಗುವಂತ? ಇವಾಗ 8 ಜನ ಸಿಕ್ಕಿದ್ದಾರೆ ಅಷ್ಟೇ. ಹೊಸದಾಗಿ ಸೇರ್ಪಡೆ ಆಗೋರು ಎಷ್ಟು ಜನ? 6 ಜನ ಇದ್ದಾರೆ. 6 ಜನ ಇದ್ದಾರೆ. ಇನ್ನೆಷ್ಟು ದಿನ ಆಗ್ಬೋದು ಮೇಡಮ್? ಆಗುತ್ತೆ, 1 ತಿಂಗಳು. 1200. ಈ ವರ್ಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ಹೌದು. ಮ್ಯಾಮ್ ನಮಸ್ತೆ. ನಿಮ್ಮ ಮದಲಪುರ ಗ್ರಾಮದಲ್ಲಿ ಯಾವ ರೀತಿಯಾಗಿ ನೀವು SIR ಪರಿಶೀಲನೆ ಮಾಡ್ತಾ ಇದ್ದೀರಾ? ಮನೆಗೆ ತೆರಳಿ ಪ್ರತಿನಿತ್ಯ ವೋಟರ್ ಐಡಿಗಳನ್ನ ಗಮನಿಸಿ ಅವರ ತಿದ್ದುಪಡಿ ಆಗಿರ್ಬೋದು ಮತ್ತು ಸೇರಿಸುವಂಥದ್ದಾಗಿರ್ಬೋದು, ಈ ಎಲ್ಲ ಕಾರ್ಯಗಳು ಎಷ್ಟು ಮಟ್ಟಿಗೆ ನಡೀತಾ ಇದೆ ಮೇಡಮ್? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಮನೆಗೆ ಹೋಯ್ತೀವಿ,
ಅದೇ ಇದು ಫೋನಲ್ಲಿ ಸ್ಕ್ಯಾನ್ ಮಾಡಿ ಅವ್ರದ್ದು ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಏನು ಬರುತ್ತೆ 2002ರಲ್ಲಿ ಏನು ಬರುತ್ತೋ ಅದನ್ನೇ ಇದು ಮಾಡಿಬಿಟ್ಟು ಅವ್ರದ್ದು ಆಧಾರ್ ಕಾರ್ಡು ಮತ್ತು ಜನ್ಮ ದಿನಾಂಕ, ತಂದೆ ಹೆಸರು, ತಾಯಿ ಹೆಸರು ಮತ್ತು ಸಂಗಾತಿ ಹೆಸರು ಎಲ್ಲನೂ ಮೆನ್ಷನ್ ಮಾಡ್ಕೊಂಡು ಅವ್ರ ಹತ್ರ ಸೈನ್ ತಗೊಂಡು ನಾವು ಸೈನ್ ಮಾಡಿ ಮತ್ತು ಫೋನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ ನಂತರ ಡೆತ್ ಕೇಸ್ ಎಷ್ಟಿದೆ? ಡೆತ್ ಕೇಸ್ ಎಷ್ಟಿದೆ? ಬೇಜಾನ್ ಇದೆ ಸರ್. ಮಾರ್ಕ್ ಮಾಡಿದ್ದೀರಾ? ಮಾರ್ಕ್ ಇದರಲ್ಲಿ ಇಟ್ಕೊಂಡಿದ್ದೀವಿ ಸರ್. ಅದನ್ನು ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಮಾತ್ರ ಅವ್ರ ಎವಿಡೆನ್ಸ್ ಬರಿತೀವಿ. ಇಲ್ಲಿ ಮಾರ್ಕ್ ಮಾಡ್ತೀವಿ, ಡೆತ್ ಅಂತ ಬರಿತೀವಿ. ಡೆತ್ ಸರ್ಟಿಫಿಕೇಟ್ ತಗೋತೀವಿ. ಡೆತ್ ಸರ್ಟಿಫಿಕೇಟ್ ತಗೊಂಡು ಇದರಲ್ಲಿ ಹಾಕಿ ಅದನ್ನು ಫೋನಲ್ಲಿ ಅಪ್ಲೋಡ್ ಮಾಡ್ತೀವಿ. ಮಾಡಿಬಿಟ್ಟು ನಂತರ ಅವ್ರ ಸರ್ ಕೊಡ್ತೀವಿ ಸರ್. ದಿನಕ್ಕೆ ಎಷ್ಟು ಮೇಡಮ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ದಿನಕ್ಕೆ ಒಂದು 25-30 ಮಾಡ್ತೀನಿ ಸರ್, ಅಷ್ಟೇ ಮಾಡೋಕ್ಕೆ. ಕಳೆದಿದೆ ಮಾಡಿದ್ದೀರಾ ಮೇಡಮ್? ಇವಾಗ ಒಂದು 50 ಮಾಡಿದ್ದೀನಿ ಅಲ್ಲಿ ದೊಡ್ಡ ಕಡೆಯಲ್ಲಿ. ಹೊಸದಾಗಿ ಮಾಡ್ದಂಗೆ, ಹೊಸದಾಗಿ ಓಟ್ ಕ್ರಿಯೇಟ್ ಮಾಡ್ದಂಗೆ ಇದು ಹಳೆವೆಲ್ಲ ಮಾಡ್ತದೆ ನೋಡಿ. ನೀ ಬಿ ಎಲ್ ಈಗ ನೀನೇ ಒಬ್ಬರೇ ಮೂರಿಗೆ ಒಬ್ಬರೇ ಎಲ್ಲಿ ಮಾಡ್ತೀರಿ ನೀವು? ಎಲ್ಲಿ ಮಾಡೋಕ್ಕಾಗುತ್ತವ? ನಿನಗೆ ಮಾಹಿತಿನ ತಗೊಳಕ್ಕಾಗಲ್ಲ, ಒಬ್ಳಿಗೆ ಮಾಹಿತಿ ತಗೊಳಕ್ಕಾಗಲ್ಲ. ನಿನಗೆ ಎಷ್ಟು ಟೈಮ್ ಕೊಡ್ತಾರೆ ನಿಮಗೆ? 31 ತಾರೀಕಿನ 15 ಸಹಿತವ. ಎಲ್ಲಿ ಮಾಡ್ತೀನಿ ನೀವು? ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೇಕು, ಹಾಕಲ್ಲ ಮಾಡಕ್ಕೆ. ಇನ್ನು ಜೊತೆಗೊಬ್ಬರನ್ನ ಹಾಕಬೇಕು ನೀವು. ಆಮೇಲೆ ನಮ್ಮ ವೋಟ್ ಲಿಸ್ಟ್ ಹೋಯ್ತವೆ, ಅರ್ಧಂಬರ್ಧ ಮಾಡಿರ್ತೀರಿ ನೀವು. ಮಾಡ್ಬೇಕು ನೀವು ಅವ್ರ ಜೊತೆಗೆ ಹೇಳಿ. ಸರ್ಕಾರ ಏನ್ ಮಾಡ್ತಾರೆ? ಅದಕ್ಕೆ ಇದು ಮುಖ್ಯಮಂತ್ರಿ ಮನೆಗೆ ಆದ್ರೆ 15 ಜನ ಹೋಗಿದ್ರಿ ಬಿ ಎಲ್ ಓಗಳು. ಮೊನ್ನೆ ಟಿವಿ ತೋರಿಸಿದ್ರು. ನಿಮ್ಮ ಡಿಪಾರ್ಟ್ಮೆಂಟ್ 15 ಜನ ಹೋಗಿದ್ರಿ. ಇಲ್ಲಿ ನಮ್ಮ ಊರಲ್ಲಿ ಒಬ್ಬರ ಮೇಲೆ ಒಂದು 5-6 ಓಟ್ ಅವೆ ಮುಖ್ಯಮಂತ್ರಿ ಮೇಲೆ. ನಮ್ಮಲ್ಲಿ 780 ಓಟ್ ಅವೆ. ಇಲ್ಲಿ ನೀವು ಒಬ್ರು ಬಂದು ಏನ್ ಮಾಡ್ತೀವಿ? ನೀವು ಒಬ್ರು ಬಂದು ಏನ್ ಮಾಡ್ತೇವೆ ಇಲ್ಲಿ? ಹಿಂಗೆ ನೀವು ಚಾಮರಾಜಪೇಟೆ ಹಿಂಗೆ ಮಾಡಿದ್ರಿ ನೀವು. ಅಲ್ಲ ಮೇಡಮ್, ಮುಖ್ಯಮಂತ್ರಿ ಮನೆಗಾದ್ರೆ ಇವರು ಟಿವಿ ತೋರಿಸ್ತಾರೆ ಅಂತ ಹೇಳಿ ಇಂಡಿಂಡ ಡಿಪಾರ್ಟ್ಮೆಂಟ್ ಎಲ್ಲ ಹೋಯ್ತಾರೆ. ಈಗ ಒಂದು 780 ಓಟ್ ಇರ್ತವೆ ಇಲ್ಲಿ. ಇವ್ರು ಒಬ್ಬರನ್ನ ಹಾಕಿದ್ರು ಮಾಡದೆ ಹೊತ್ತು ಮುಂದ್ ವರ್ಷ ಆದ್ರೂ ಮಾಡಕ್ಲ ಇವರು. ಅಷ್ಟೇ ದಿನ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಗಿದಿರುತ್ತೆ. ಓಟ್ ಯಾರು ಕೊಡಕ್ಷಣ ನಾವು? ಇದೀಗ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಜುಲೈ 29ರೊಳಗೆ ಇದೊಂದು ಪ್ರಕ್ರಿಯೆ ಮುಗಿಬೇಕು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಷ್ಟರೊಳಗೆ ನೀವು ಮುಗಿಸ್ತೀರಾ? ನಾವು ಈಗ ಪ್ರತಿ ಒಂದು ಗ್ರಾಮದಲ್ಲಿ ಬಿ ಎಲ್ ಓಗಳು ಏನು ಅಕಸ್ಮಾತ್ ಜಾಸ್ತಿ ಇರ್ತಕ್ಕಂಥ ಊರುಗಳಿಗೆ ನಾವುಗಳು ಹೋಗಿ ಅವರಿಗೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿ ಆ ಟೈಮ್ ಒಳಗಡೆ ಮುಗಿಸ್ತೀವಿ ಮೇಡಮ್. ಆ ಟೈಮಲ್ಲಿ ಮುಗಿಸಿ ನಮ್ಮ ಪಂಚಾಯತಿ ವ್ಯಾಪ್ತಿ ಯಾವುದೇ ಗೊಂದಲ ಇಲ್ದಂಗೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಮೇಡಮ್. ಓಕೆ ಸರ್. ಉದಯಪುರದ ಕೆಡಿಪಿ ಸದಸ್ಯರಾದಂತಹ ಕಾಂಗ್ರೆಸ್ ಮುಖಂಡರಾದಂತಹ ಗುರುಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರ ಭಾಗದಲ್ಲಿ SIR ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅವರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಿಮ್ಮ ಉದಯಪುರ ವ್ಯಾಪ್ತಿ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಉದಯಪುರ ವ್ಯಾಪ್ತಿನಲ್ಲಿ ಯಾವ ರೀತಿಯಾಗಿ SIR ಪ್ರಕ್ರಿಯೆ ನಡೀತಾ ಇದೆ? ಮೇಡಮ್, SIR ಪ್ರಕ್ರಿಯೆ ನಮ್ಮಲ್ಲಿ BLA2 ಮತ್ತು BLAಗಳಿದ್ದಾರೆ. ಈಗ BLAಗಳಿಗೂ ಮತ್ತು BLA2 ಇಬ್ಬರಿಗೂ ಸರ್ಕಾರದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ BLAಗಳು ಪ್ರತಿ ಮನೆಗೆ ಹೋಗಿ ಇದು ಯಾರು ಹೇಳಿದಾರೋ ಗೊತ್ತಿಲ್ಲ, ನಮ್ಮಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಾವು ಕೆಲವು ಟೈಮ್ ಹೋಗಿದ್ವಿ. ನಮ್ಮಲ್ಲಿ ಇಲ್ಲಿ ಮನೆಗೆ ಹೋಗಿರೋದು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿದೆ. ಮನೆಗೆ ಹೋಗಿ ಮಾಡಿರೋದು ನಮ್ಮ ಹತ್ರನೇ ಇದೆ. ಯಾವುದೇ ಒಂದು ಮಲ್ಲೆ ಕೂತ್ಕೊಂಡು ಇನ್ನೊಂದು ಮಾಡ್ತಾ ಇಲ್ಲ. ಅದು ಯಾರು ನಿಮಗೆ ಹೇಳಿದ್ರೆ ಅದು ಅಪಪ್ರಚಾರ. ಸರ್ಕಾರದ ಸುತ್ತೋಲೆ ಅಂತ ಏನು ಚುನಾವಣಾ ಆಯೋಗದ ಸರ್ಕಾರದ ಚುನಾವಣಾ ಆಯೋಗದ ಏನು ಸುತ್ತೋಲೆ ಇದೆ ಅದರಂತೆ ಮನೆಗೆ ಹೋಗಿ 39ನೇ ತಾರೀಕೇನಿದೆ ಗಡುವನ್ನು ಮುಗಿಸ್ಬೇಕು ಅಂತೇಳಿ ಕನಿಷ್ಠ ಒಂದು ದಿನಕ್ಕೆ 15ರಿಂದ 20 ಮನೆ ವಿಸಿಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವುಗಳು ತುಂಬ ಸಹಕಾರ ಮಾಡ್ತಾಯಿದ್ವಿ ಪಕ್ಷಾತೀತವಾಗಿ. ಈಗ 3 ಪಾರ್ಟಿಯರಿಗೂ BJP, ಕಾಂಗ್ರೆಸ್ ದಳ ಎಲ್ಲರಿಗೂ BLA ಅಂತ ಮಾಡಿದ್ದಾರೆ. ಅವರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಸಮ್ಮುಖವಾಗಿ ಹೋಗಿ ನಾವು ಚುನಾವಣೆ ಪ್ರಕ್ರಿಯೆ ಏನು SIR ಪ್ರಕ್ರಿಯೆ ಇದೆ ಅದು ಎಲಿಮಿನೇಷನ್ ಫಾರಮ್ ಕೊಟ್ಟಿರ್ಬೋದು, ಭರ್ತಿ ಮಾಡೋದಿರ್ಬೋದು, ಪಾರದರ್ಶಕವಾಗಿ ನಡೀತಾ ಇದೆ ನಮ್ಮ ಬಳ್ಳಾರಿ ಗ್ರಾಮ ಪಂಚಾಯತಿಲಿ ಮೇಡಮ್. ಅಷ್ಟೇ ಹೇಳ್ಬೋದು. SIR ಪ್ರಕ್ರಿಯೆಯನ್ನ ಮನೆಯಲ್ಲೇ ಕೂತು ಮಾಡುತ್ತಿರುವ ದೂರಿನ ಮೇರೆಗೆ ನಮ್ಮ ಹೊಳೆನರಸೀಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆದಂತಹ G. ದೇವರಾಜೇಗೌಡರು ಖುದ್ದಾಗಿ ಉದಯಪುರ ಗ್ರಾಮ ಪಂಚಾಯತಿಗೆ ಬಂದು PDOನ ಭೇಟಿ ಮಾಡಿ ಆ ಸಮಸ್ಯೆಯ ಕುರಿತು PDOಗೆ ಹೇಳಿದ್ದಾರೆ. ಅವರ ಒಂದು ಅಭಿಪ್ರಾಯ ಏನಿತ್ತು, ಈ ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಯುತ್ತೆ ಅಂತ ಕೇಳೋಣ ಬನ್ನಿ. ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಕಡೆ
ಈ ಮನೆಯಲ್ಲೇ ಕುಳಿತು ಮಾಡ್ತಾರಂಥದ್ದು ಮತ್ತು ಚೌಟ್ರಿಯಲ್ಲಿ ಮಾಡ್ತಾರಂಥದ್ದು, ಕೆಲವು ಮಸೀದಿಗಳಲ್ಲಿ ಮಾಡ್ತಾರಂಥದ್ದು ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ ಇಲ್ಲಿ. ಅದೇ ರೀತಿ ಬೆಳಗ್ಗೆ ನನಗೆ 8 ಗಂಟೆಗೆ ನಮ್ಮ ಬಳದಾರೆ ಪಂಚಾಯತಿಯಿಂದ ಒಂದು ಕರೆ ಬರ್ತದೆ. ಕೆಲವು ಹಳ್ಳಿಗಳಲ್ಲಿ BLOಗಳು ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದಾರೆ, ಮನೆಗೆ ಹೋಗ್ತಾ ಇಲ್ಲ ಅಂತೇಳಿ. ಯಾಕೆಂದರೆ ಈಗಾಗಲೇ ನಿನ್ನೆ ನಾನು ತುದ್ದು ಹೋಬಳಿಯಲ್ಲಿ ಸಂಚಾರ ಮಾಡಿದಾಗ ಭಾಳ ಖುಷಿ ಅನ್ನಿಸ್ತು. ಎಲ್ಲ BLOಗಳು ಮನೆಗೆ ಹೋಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಲ್ಲಿ. ನನ್ನ ಕ್ಷೇತ್ರದಲ್ಲಿ ಆ ಥರ ಆಗಬಾರ್ದು ಅಂತೇಳಿ ನಾನೇ ಖುದ್ದಾಗಿ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಸ್ವಲ್ಪ ಚಿಕ್ಕ ಪುಟ್ಟ ಲೋಪದೋಷ ಕಂಡು ಬಂದು. ಕಾರಣ ಏನು ಅಂತಂದರೆ ಮಳೆಯ ಸಮಸ್ಯೆ ಇರ್ಬೋದು, ಯಾಕೆಂದರೆ ಕೆಲವೆಲ್ಲ ಹೆಣ್ಮಕ್ಳು ಹೊರಗೆ ಹೋಗೋಕ್ಕಾಗಲ್ಲ. ಆ ಸಂದರ್ಭದಲ್ಲಿದ್ದಾಗ ಮಾಹಿತಿ ತೊಗೊಂಡು ಮನೇಲೇ ಬರೆಯುವಂಥ ವಿಚಾರಗಳಿತ್ತು. ಅದನ್ನು ನಾನು ಖುದ್ದಾಗಿ ನಾನೀಗ ಕೆಲವು ಬಳದಾರೆ ಗ್ರಾಮ ಆಗಿರ್ಬೋದು, ಕೆಲವು ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಅವರಿಗೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದೀವಿ ಇಲ್ಲಿ. ಆ ಥರ ಮಾಡಬಾರ್ದು, ತಪ್ಪು ಅಂತಂತೇಳಿ. ಹಾಗೆ ಅವರು ಹೇಳಿದ ಪ್ರಕಾರ ನಮ್ಮ PDO ಅವರು ಹೇಳಿದ್ರೆ ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಅದಕ್ಕೆ ಅವ್ರ ಗಮನಕ್ಕೆ ತಲುಪಕ್ಕೆ ಮೇಲಧಿಕಾರಿ PDO ಆಗಿರೋದ್ರಿಂದ ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಗುರಿ ಏನು ಅಂತ ಅಂದರೆ ಈ 30ನೇ ತಾರೀಕು ಒಳಗಡೆ ನಮ್ಮ ಈ SIR ಕಾರ್ಯಕ್ರಮ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು. ಇದರ ಲಾಭ ನಮ್ಮ ಮತದಾರರಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಭಾಳ ನಮ್ರತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ. ಅದನ್ನು ಸೌಜನ್ಯವಾಗಿ ವರ್ತಿಸಿ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ನಾನು ನಾಗರಿಕರಲ್ಲಿ ಕೂಡ ನಾನು ಕೇಳ್ಕೊತೀನಿ. ಅಲ್ಲಿ ಭಾಳ ವಿಶೇಷವಾಗಿ ದಯಮಾಡಿ ಮಾಧ್ಯಮದ ಮನವಿ ಮಾಡಿದೆ ಅಂತ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಮನೆಯಲ್ಲಿ ಕುಳಿತು ಕೆಲಸವನ್ನು ಮಾಡಬೇಡಿ. ತಮ್ಮ ಮತದಾರರ ಪಟ್ಟಿ ಇಟ್ಕೊಂಡು ಮತದಾರರ ಬಳಿ ಹೋಗಿ ಅವರ ಕಷ್ಟ ಸುಖಗಳನ್ನ ಕೇಳಿ ಅಲ್ಲಿ ಯಾರ ನೇಮ್ ಡಿಲೀಟ್ ಮಾಡಬೇಕು, ಯಾರ ನೇಮ್ ಸೇರಿಸಬೇಕು, ಯಾರ ನೇಮ್ ಚೇಂಜಸ್ ಮಾಡಬೇಕು, ಯಾರು ಸತ್ತೋಗಿದ್ದಾರೆ, ಯಾರು 2 ಕಡೆ 3 ಕಡೆ ವೋಟರ್ಸ್ ಇದೆ, ಇಂಥವೆಲ್ಲ ಅಬ್ಸರ್ವ್ ಮಾಡಿ ಅಂತ ನಾನು BLOಗಳಲ್ಲಿ ಮನವಿ ಮಾಡ್ತೀವಿ ಅಲ್ಲಿ. ಹಾಗಾಗಿ ನಾನು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಈ ಭಾಗದ ಮುಖಂಡರು ಕೂಡ ಇಲ್ಲಿ ಪ್ರಸಾದ್ ಸರ್ ಅಂತ ಇದ್ದಾರೆ, ಮತ್ತು ಎರಡನೇದಾಗಿ PDO ಕೂಡ ನನ್ನ ಆತ್ಮೀಯರಾಗಿರೋದ್ರಿಂದ ಆತ್ಮೀಯವಾಗಿ ಅವ್ರಿಗೆ ಹೇಳಿದೆ ಅಲ್ಲಿ ಬಂದಂಥ ದೂರನ್ನು ಸ್ವಲ್ಪ ಬಗೆಹರಿಸಿ ಅಂತೇಳಿ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವುದೋ ಅಂಥ ಒಂದು ಕಾರ್ಯಕ್ರಮ ಕಾಣ್ತಾ ಇಲ್ಲ. ಚಿಕ್ಕ ಪುಟ್ಟ ವ್ಯತ್ಯಾಸ ಇರೋ ಅವನ್ನ ನಮ್ಮ ಅಲ್ಲಿ ಮುಖಂಡರುಗಳಿಗೆ ಹೇಳಿ ಸರಿ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಅಲ್ಲಿ. ನಮಸ್ಕಾರ ಸರ್. ನೀವು ಒಬ್ಬರು BJP ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದು ಉತ್ತಮ ಕೆಲಸವನ್ನು, ಒಂದು ದೂರನ್ನು ತಗೊಂಡು ಮನೆಗಳಿಗೆ ಹೋಗಿ ಮತದಾರರಿಗೆ ತೊಂದರೆ ಆಗಬಾರ್ದು ಅಂತ PDO ಅವರೆಗೂ ಬಂದು ಉದಯಪುರ ಗ್ರಾಮ ಪಂಚಾಯತಿಗೆ ಬಂದು ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ನಿಮಗೆ ಧನ್ಯವಾದಗಳು.